ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಬ್ರು ಮೀನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 3 ವರ್ಷದಿಂದ ಲೋಕೇಶ್ ಅನ್ನೋರು ಈ ಒಂದು ಮೀನು ಸಾಕಾಣಿಕೆಯನ್ನ ಮಾಡ್ತಿರುವಂಥದ್ದು. ಸೊ MA B.Ed ಮಾಡಿದ್ರು ಕೂಡ ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ, ನಾನೇ ಓನರ್ ಆಗಬೇಕು ಅಂತ ಹೇಳಿ ಮೀನು ಸಾಕಾಣಿಕೆಯನ್ನ ಶುರು ಮಾಡಿದ್ದಾರೆ. ಸೊ ಇಲ್ಲಿ ಇವರು ಏನಪ್ಪಾ ಅಂತಂದ್ರೆ 3 ರೀತಿಯಾದಂಥ ಮೀನು ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಟಿಲಾಪಿ ಆಗಿರ್ಬೋದು, ರೂಪ್ಚಂದ್ ಆಗಿರ್ಬೋದು, ಮುರೆಲ್ ತಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಇದಕ್ಕೆ ಒಳ್ಳೆ ಡಿಮಾಂಡ್ ಇದೆ ಅಂತ ಹೇಳಿ. ಅಷ್ಟೇ ಅಲ್ಲ, ಸರ್ಕಾರದ ಸಬ್ಸಿಡಿಯನ್ನ ತಗೊಂಡು ಈ ಒಂದು ಮೀನು ಸಾಕಾಣಿಕೆಯನ್ನ ಶುರು ಮಾಡಿರುವಂಥದ್ದು. ಸೊ ಇವತ್ತು ನಿಮಗೆ A to Z ಇನ್ಫಾರ್ಮೇಶನ್ ಅನ್ನ ಕೊಡಿಸ್ತೀನಿ. ಯಾಕಂತಂದ್ರೆ ಈ ಒಂದು ಸಾಕಾಣಿಕೆಯಲ್ಲಿ ಇವರು ಸಕ್ಸಸ್ ಕೂಡ ಆಗಿದ್ದಾರೆ. ಸೊ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಕೂಡ ಖರ್ಚೆಲ್ಲ ಕಳೆದು 7 ಲಕ್ಷ ಲಾಭವನ್ನ ಕೂಡ ಇವ್ರು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಲಾಭ ಮಾಡಬೇಕು, ಏನೆಲ್ಲ ಖರ್ಚು ಬರುತ್ತೆ, ಎಲ್ಲಿ ಮಾರ್ಕೆಟ್ ಇದೆ, ಯಾವ ರೀತಿಯಾಗಿ ನಾವಿಲ್ಲಿ ನೋಡ್ಕೋಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಬನ್ನಿ ಲೋಕೇಶ್ ಅವರನ್ನ ಮಾತಾಡ್ಸೋಣ. ಇದೆ ಅವ್ರದ್ದು ಶೆಡ್, ಆಲ್ರೆಡಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲೇ ಮೀನು ಸಾಕಾಣಿಕೆಯನ್ನ ಮಾಡ್ತಿರುವಂಥದ್ದು. ಆ್ಯಂಡ್ ಇವರು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. ಇನ್ ಡಿಟೇಲ್ ಆಗಿ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗೋದಂತೂ ಪಕ್ಕ. ಇಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಆಕ್ಚುಲಿ ಮೀನು ಸಾಕಾಣಿಕೆ ಅಂತ ಬಂದಾಗ ಕೆಲವೊಂದಷ್ಟು ಜನ ನಾರ್ಮಲ್ ಆಗಿ ಒಂದು ತಳಿ ಅಥವಾ ಯಾವ್ದು ಡಿಮಾಂಡ್ ಇದೆಯೋ ಆ ತಳಿನ ಆಯ್ಕೆ ಮಾಡ್ಕೋತಾರೆ. ಆ್ಯಂಡ್ ನೀವು ಇಷ್ಟೊಂದು ಓದಿದ್ರು ಕೂಡ ಮೀನು ಸಾಕಾಣಿಕೆ ಅಥವಾ ಕೃಷಿ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್? ಮೇಡಮ್, ಮೊದಲನೇದಾಗಿ ನೀವು ಹೇಳ್ದಂಗೆ ನನ್ನ ಹೆಸರು ಲೋಕೇಶ್ ಅಂತ ಹೇಳಿದ್ರಿ. ನಮ್ಮ ತಂದೆ ಹೆಸರು ರೋಬೋ ಮಂಜೇಗೌಡ ಅಂತ ಅವ್ರ ರೋಬೋ ಮಂಜೇಗೌಡ ಅಂತ ಏನಕ್ಕೆ ಕರೀತಾರೆ ಅಂತ ಅಂದ್ರೆ, ಅವರು ಕೊಳವೆ ಬಾವಿಗೆ ಬಿದ್ದಂತ ಮಕ್ಕಳನ್ನ ಮೇಲಕ್ಕೆತ್ತ ಅಂತ ರೋಬೋಟ್ಗಳನ್ನ ಕಂಡಿಡಿದ್ರು. ನೀವು ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ರೋಬೋ ಮಂಜೇಗೌಡ ಅಂತ ಹೊಡೆದ್ರೆ ನಮ್ಮ ತಂದೆ ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ಬರ್ತದೆ. ಆ ಸಾಧನೆಗಳಲ್ಲಿ ಈ ಮೀನು ಕೃಷಿನೂ ಒಂದು. ಅವರ ಆದರ್ಶ ನಮ್ಗೆ ನೀಡಿದ್ದಾರೆ. ಆ ಆದರ್ಶದ ಮೇಲೆ ನಾವು ಈ ಮೀನು ಸಾಕಾಣಿಕೆ ಮಾಡ್ತಾ ಇದ್ದು. ಸೊ ಎಲ್ಲ ಕ್ರೆಡಿಟ್ ಎಲ್ಲ ನಮ್ಮ ತಂದೆಯವ್ರಿಗೆ ಸೇರ್ಬೇಕು. ಅವರು ಯಾವ ರೀತಿ ನಮ್ಗೆ ಗೈಡ್ಲೈನ್ಸ್ ಕೊಡ್ತಾರೆ, ನಾವು ಆ ರೀತಿ ಮೀನು ಸಾಕಾಣಿಕೆಯನ್ನ ಮಾಡ್ತಾ ಇದ್ವಿ. ಒಟ್ಟಾರೆ ಈ ಮೀನು ಸಾಕಾಣಿಕೆ ಇದು RAS ಅಂತ ಇದು ಸ್ಕೀಮು, ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂದ್ಬಿಟ್ಟು. ಈ ಸ್ಕೀಮಿನ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮೀನುವನ್ನ ಸಾಕಾಣಿಕೆ ಮಾಡುವಂಥದ್ದು. ಸೊ ಇಲ್ಲಿ ಎಷ್ಟು ಜಾಗ ಇದೆ ಸರ್ ಈಗ? ಮೇಡಮ್, ಇದು 4 ರಿಂದ 5 ಕುಂಟೆ ಜಾಗ ಇದೆ. ಈ 5 ಕುಂಟೆ ಜಾಗದಲ್ಲಿ ನಾವು 6 ಕೊಳಗಳನ್ನ ಮಾಡಿ, ಪ್ರತಿ ಕೊಳಕ್ಕೆ 2000 ಮರಿಗಳನ್ನ ಬಿಟ್ಟು ಸಾಕುವಂತ ಸ್ಕೀಮ್ ಇದು. ಇದ್ರ ಉದ್ದೇಶ ಏನು ಅಂತ ಅಂದ್ರೆ, ನೀರು ಅತಿ ಹೆಚ್ಚು ಪೋಲಾಗದ ರೀತಿಯಲ್ಲಿ ಏನು ನಾವು 6 ಕೊಳಕ್ಕೆ ನೀರು ಬಿಟ್ಟಿರ್ತೀವಿ, ಆ ನೀರನ್ನ ಮತ್ತೆ ರೀಸೈಕಲ್ ಮಾಡಿ, ಆ ಕೊಳದಲ್ಲಿ ನೀರನ್ನ ಮತ್ತೆ ರೀಸೈಕಲ್ ಮಾಡಿ ಒಂದು ಫಿಲ್ಟರ್ ಮುಖಾಂತರ ಅದರಲ್ಲಿರೋಂಥ ಗಲೀಜನ್ನ ತೆಗೆದು ಮತ್ತೆ ಅದೇ 6 ಕೊಳಗಳಿಗೆ ಬಿಡುವಂತಹ ಒಂದು ಸ್ಕೀಮ್ ಮೇಡಮ್ ಇದು. ಅಂದ್ರೆ ನೀರು ವೇಸ್ಟ್ ಆಗಲ್ಲ. ರೀಸೈಕಲ್ ಆಕೋ ಸಿಸ್ಟಮ್ ಅಂತ RAS ಸ್ಕೀಮ್ ನ ಮಾಡಿದ್ರೆ, ಅವರು ಕಡಿಮೆ ನೀರು ಇದ್ರೂ ಸಹ ಅವರು ಆ ರೈತರು ಮೀನನ್ನ ಸಾಕಾಣಿಕೆ ಮಾಡಿ ಅದರಲ್ಲಿ ಅವರು ಲಾಭವನ್ನ ಗಳಿಸ್ಬೋದು. ಸೊ ನಿಮ್ಗೆ ಈ ಸ್ಕೀಮ್ ಬಗ್ಗೆ ಹೆಂಗ್ ಗೊತ್ತಾಯ್ತು ಸರ್? ಅಂಡ್ ಎಷ್ಟು ಸಬ್ಸಿಡಿ ಬಂತು? ಮೇಡಮ್, ಇದು ಮತ್ಸ್ಯ ಸಂಪದ ಯೋಜನೆ ಅಂದ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. KR ಪೇಟೆ ತಾಲೂಕಲ್ಲಿ ಕೃಷಿ ಇಲಾಖೆಯಲ್ಲಿ ಈ ತರ RAS ಅನ್ಬಿಟ್ಟು ಸ್ಕೀಮ್ ಇದೆ ಅಂತ ಹೇಳಿ ಮೊದಲು ಅರ್ಜಿ ಹಾಕಿ, ಆ ನಂತರ ಇದು ಡಿಸ್ಟಿಕ್ಗೆ 2 ಸ್ಕೀಮ್ನ ಕೊಡ್ತಾರೆ. ಅದರಲ್ಲಿ ಮೊದಲು ಯಾರು ಅರ್ಜಿನ ಸಲ್ಲಿಸಿರ್ತಾರೆ ಅವರಿಗೆ ಈ ಸ್ಕೀಮ್ನ ಕೊಡ್ತಾರೆ. ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡ್ತಾರೆ. ಹೌದು ಮೇಡಮ್. ಅರ್ಜಿ ಹಾಕಿ ಅದರಲ್ಲಿ ಇದು ಲೇಡೀಸ್ ಕೋಟಾ, ಲೇಡೀಸ್ ಮತ್ತೆ ಜನರಲ್ಗೆ ಕಡಿಮೆ ಇರುತ್ತೆ, ಹೆಣ್ಮಕ್ಳಿಗೆ ಸಬ್ಸಿಡಿ ಜಾಸ್ತಿ ಇರುತ್ತೆ. ಮತ್ತೆ ಕೆಟಗರಿ ವೈಸ್ ಅಲ್ಲೂ ಸಹ ಈ ಸ್ಕೀಮ್ ನ ಕೊಡ್ತಾರೆ. ಆದ್ರಿಂದ ಈ ಸ್ಕೀಮ್ ಕೆಟಗರಿ ವೈಸ್ ಅಲ್ಲಿ ಮತ್ತೆ ಲೇಡೀಸ್ಗೆ ಅತಿ ಹೆಚ್ಚು ಸಬ್ಸಿಡಿ ಇರೋದ್ರಿಂದ ನಾವು ಇದು ಲೇಡೀಸ್ ಇದರಲ್ಲಿ ಮಾಡಿದ್ದೀವಿ. ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸರ್ ಮೇನ್? ಮೇಡಮ್, ಅದು ಕೃಷಿ ಇದು ಮೀನುಗಾರಿಕೆ ಇಲಾಖೆಯಲ್ಲಿ ಹೇಳ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಮತ್ತೆ ಜಮೀನು ಅವ್ರ ಹೆಸರಲ್ಲಿ ಇರಬೇಕು. ಕೆಲವೊಂದು ಪ್ರೋಸೆಸ್ ಇರುತ್ತೆ ಅವ್ರದ್ದು. ಆ ಪ್ರೋಸೆಸ್ ನ ಕೊಟ್ಟು ಅಪ್ಲಿಕೇಶನ್ ಎಲ್ಲ ಹಾಕಿ ಎಲ್ಲ ಸಬ್ಮಿಟ್ ಮಾಡಾದ್ಮೇಲೆ ಮೇಡಮ್ ಅವ್ರದ್ದು ವರ್ಕ್ ಆರ್ಡರ್ ಕೊಡ್ತಾರೆ. ಮೊದಲು ವರ್ಕ್ ಆರ್ಡರ್ ಕೊಟ್ಟಾಗ ಮೊದಲು ನಾವು ಕೆಲಸನ ಸ್ಟಾರ್ಟ್ ಮಾಡಿ, ಎಲ್ಲ ಅವ್ರ ಗೈಡ್ಲೈನ್ಸ್ ಇರುತ್ತೆ ಮೇಡಮ್. ನೀವು ಇದೇ ರೀತಿ ಈ RAS ಸ್ಕೀಮ್ ನ ಮಾಡಬೇಕು ಅಂತ. ಆ ರೀತಿ ಎಲ್ಲ ಮಾಡಾದ್ಮೇಲೆ ಎಲ್ಲ ಸಕ್ಸಸ್ ಆಗಿ ಮರಿಗಳೆಲ್ಲ ತಂದು ಬಿಟ್ಟಾದ್ಮೇಲೆ ಮೇಡಮ್ ದುಡ್ಡನ್ನ ಅಪ್ರೂವಲ್ ಮಾಡ್ತಾರೆ. ಗಂಟೆ ಯಾವುದೇ ದುಡ್ಡು ಕೊಡಲ್ಲ. ಮರಿ ಅವರೇ ಕೊಡ್ತಾರ ಅಥವಾ ಮೇಡಮ್? ಇಲ್ಲ, ಎಲ್ಲ ನಾವೇ ತಂದು. ಅವರು ಗೈಡ್ಲೈನ್ಸ್ ಹೇಳ್ತಾರೆ ಎಲ್ಲೆಲ್ಲಿ ಮರಿ ತಗೋಬಹುದು, ಅಥವಾ ನೀವು ಇದಕ್ಕೆ ಏನೇನ್ ಬೇಕು ಅದಕ್ಕೆಲ್ಲ ಅವ್ರು ಗೈಡ್ಲೈನ್ಸ್ ಕೊಡ್ತಾರೆ. ನೀವು ಇಂತಿಂತವ್ರನ್ನ ವಿಚಾರಿಸಬಹುದು,
ಮಿಷನರೀಸ್ ಆಗಿರ್ಬೋದು, ಫೀಡ್ ಆಗಿರ್ಬೋದು, ಅವ್ರು ಹೇಳ್ತಾರೆ ಈ ರೀತಿ ಇಲ್ಲಿ ಹೋದ್ರೆ ನಿಮ್ಗೆ ಈ ರೀತಿ ಅನುಕೂಲ ಆಗುತ್ತೆ ಅಂತ. ನಾವು ಅಲ್ಲಿ ಹೋಗಿ ಮಿಷನರೀಸ್ ಪ್ರತಿಯೊಂದು ಅವರ ಗೈಡ್ಲೈನ್ಸ್ ಮೇಲೆ ನಾವು ಈ RIS ಸ್ಕೀಮ್ ನ ಮಾಡಿರ್ತೀವಿ ಮೇಡಮ್. ಓಕೆ. ಸೊ ಈಗ ನಮ್ಗೆ ಒಮ್ಮೆ ಸ್ಯಾಂಕ್ಷನ್ ಆದ್ಮೇಲೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್? ಮೇಡಮ್ ಇದು ಎಷ್ಟು ಖರ್ಚು ಬೀಳುತ್ತೆ? ಈಗ ನಮ್ಗೊಂದು ಮೀನ್ ಸಾಕಾಣಿಕೆ ಪಾಂಡ್ ರೆಡಿ ಆಗ್ಬೇಕು ಎಲ್ಲ ಬೇಕು ಅಂದ್ರೆ ಮೇಡಮ್ ಇದು RIS ಸ್ಕೀಮು 6 ಕೊಳ ಓಕೆ ಕೊಳಗಳ ಸ್ಕೀಮ್. ಇದು 8 ಕೊಳನೂ ಬರುತ್ತೆ. ಬಟ್ ನಮ್ಗೆ ನಾವು 6 ಕೊಳ ಮಾಡಿಸ್ಕೊಂಡಿದೀವಿ. ಇದು 6 ಕೊಳ 25 ಲಕ್ಷದ ಪ್ರಾಜೆಕ್ಟ್ ಮೇಡಮ್. ಸಬ್ಸಿಡಿ 15 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಓಕೆ ಓಕೆ. ಸರ್ಕಾರದ ಕಡೆಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ನಮಗೆ 15 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಆ 15 ಲಕ್ಷ 25 ಲಕ್ಷ ಈ ಪ್ರಾಜೆಕ್ಟ್ ನ ಮಾಡಿ 15 ಲಕ್ಷ ಅನುದಾನ ತಗೋತೀವಿ. ಒಂದ್ 10 ಲಕ್ಷ ನಾವು ಹಾಕಿ ಬಂಡವಾಳ ಮಾಡಿ ಇದ್ರೆ ಇದು ನಮ್ಗೆ ಲೈಫ್ ಟೈಮ್ ಉಳಿಯುತ್ತೆ. ಅದಾದ್ಮೇಲೆ ಏನಾದ್ರು ಖರ್ಚು ಬೀಳುತ್ತೆ ಅಣ್ಣ? ಮೇಡಮ್ ಈಗ ನಾವು ಯಾವ ರೀತಿಯಾಗಿ ಇದು RIS ಸ್ಕೀಮ್ ನ ನಾವು ಡೆವಲಪ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಪ್ರತಿಯೊಂದಕ್ಕೂ ನಾವು ಲೇಬರ್ಸ್ ನ ಡಿಪೆಂಡ್ ಅಪ್ ಆದ್ರೆ ನಮ್ಗೆ ಉಳಿತಾಯ ಕಡಿಮೆ ಆಗುತ್ತೆ. ಈಗ ಪ್ರತಿಯೊಂದು ನಾವು ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಮಾಡೋದ್ರೆ ಅವರು ಕೊಡೋ ಅಂತ ದುಡ್ಡು ನಮ್ಗೆ ಉಳಿಯುತ್ತೆ. ಇಲ್ಲ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಪೈಪ್ ಜಾಯಿಂಟ್ ಮಾಡೋದಿಂದ ಹಿಡಿದು ವೆಲ್ಡಿಂಗ್ ಮಾಡೋ ಕೆಲಸ ಲೇಬರ್ಸ್ ಮೇಲೆ ಡಿಪೆಂಡ್ ಮಾಡಕ್ ಹೋದ್ರೆ ಸೊ ಕಾಸ್ಟ್ ಆಫ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಇದ್ರದ್ದು ಅಗಲ ಮತ್ತೆ ಉದ್ದದ ಬಗ್ಗೆ ಹೇಳೋದಾದ್ರೆ ಹೆಂಗೆ ಮೇಡಮ್? ಇದು 30 ಅಡಿ ಉದ್ದ, ಓಕೆ, 10 ಅಡಿ ಅಗಲ. ಓಕೆ. ಸೊ ಎಷ್ಟು ಮೀನ್ ಹಾಕ್ಬೋದು? 2000 ಮರಿಗಳನ್ನ ಆರಾಮಾಗಿ ಸಾಕ್ಬೋದು. ಓಕೆ, ತೊಂದ್ರೆ ಇಲ್ಲ. ಬಟ್ 2000 ಮರಿಗಳನ್ನ ಇದಕ್ಕೆ ಸಾಕ್ತಿವಿ ಅಂತ ಹೋದ್ರೆ ಈ ವಿಸ್ತೀರ್ಣದಲ್ಲಿ ಅದಕ್ಕೆ ಕೃತಕವಾಗಿ ಆಕ್ಸಿಜನ್ ಮತ್ತೆ ವಾಟರ್ ಪ್ಯೂರಿಫೈ ಮಾಡಬೇಕು. ಇಲ್ಲ ನಾವು ಅತಿ ಹೆಚ್ಚು ರಿಸ್ಕ್ ತಗೊಳಕ್ಕಾಗಲ್ಲ ಅಂದ್ರೆ 1500ದಿಂದ 1000 ಮರಿಗಳನ್ನ ಬಿಟ್ಟು ನಾವು ಕಡಿಮೆ ವೇಳೆ ಆಕ್ಸಿಜನ್ ಕೊಡ್ಬೇಕು. ಇದಕ್ಕೆ 24 ಗಂಟೆ ಆಕ್ಸಿಜನ್ ಇರುತ್ತೆ. ಮತ್ತೆ ರೀಸೈಕಲ್ ಅಂದ್ರೆ ನೀರು ಪ್ರತಿ 24 ಗಂಟೆನೂ ಸಹ ರೀಸೈಕಲ್ ಆಗ್ತಾನೆ ಇರ್ಬೇಕು. ಇಲ್ಲಿಂದ ಹೋಗ್ತಾ ಇರ್ತದೆ, ಅಲ್ಲಿಂದ ಬೀಳ್ತಾ ಇರುತ್ತೆ. ಸೊ ಆಕ್ಸಿಜನ್ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ನೀವ್ ಎಷ್ಟು ಮರಿ ಹಾಕಿದ್ರಣ್ಣ? ಯಾವ್ದು ಬೆಸ್ಟ್? 2000 ಜಾಸ್ತಿ ಹಾಕಿ ಆಕ್ಸಿಜನ್ ಜಾಸ್ತಿ ಕೊಡೋದು ಬೆಟ್ರ ಯಾವ್ದು? ಹೆಂಗೆ? 2000 ಬಿಡೋದ್ರಿಂದ ಸಹ ಕಷ್ಟ ಆಗುತ್ತೆ. ವಿದ್ಯುತ್ ಬಿಲ್ಲು ಬರೋ ಚಾನ್ಸಸ್ ಇರುತ್ತೆ. ಈಗ 12 ಗಂಟೆ ಮತ್ತೆ 12 ಗಂಟೆಗೆ 2 ಶಿಫ್ಟ್ ಮಿಷಿನ್ ಮಾಡ್ಕೋಬೇಕಾಗುತ್ತೆ. ಆಕ್ಸಿಜನ್ ಕೊಟ್ಟರೆ 24 ಗಂಟೆ ಇರೋದಿಲ್ಲ. 12 ಗಂಟೆಗೆ ಒಂದು ಮಿಷಿನ್ ಆನ್ ಮಾಡ್ಬೇಕು, ತಿರ್ಗಿ ಮತ್ತೆ 12 ಗಂಟೆಗೆ ಮಿಷಿನರಿ ಆನ್ ಮಾಡ್ಬೇಕು. ನೀವೇ ಅಂತ ಮಿಷಿನರಿ ಆನ್ ಮಾಡಿದ್ರು 1 ವರ್ಷ 2 ವರ್ಷ ಗಂಟ ಚೆನ್ನಾಗಿ ಓಡುತ್ತೆ. ನಾವು ಅದನ್ನ ಕೇರ್ ಮಾಡಲಿಲ್ಲ ಅಥವಾ ನಾವು ಸುಮ್ಮನೆ ಒಂದೇ ಮಿಷಿನ್ 24 ಗಂಟೆ ಟೈಮ್ ಓಡಿಸಿದ್ರೆ ಅದು ಬೇಗ ಹಾಳಾಗೋ ಚಾನ್ಸಸ್ ಇರ್ತದೆ. ಆಮೇಲೆ ಅಷ್ಟು ರಿಸ್ಕ್ ನಮ್ಗೆ ಇನ್ನು ಮೀನು ಸಾಕಾಣಿಕೆ ನಾವು ಈಗ ತಾನೇ ಪ್ರಾರಂಭ ಮಾಡಿದೀವಿ, ಅದರಿಂದ ನಮ್ಗೆ ಯಾವುದೇ ನಾಲೆಡ್ಜ್ ಇಲ್ಲ ಅಂದಾಗ ಅಧಿಕಾರಿಗಳ ಹತ್ರ ಅದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಅಥವಾ ಈಗ ಈ ತರ RIS ಸ್ಕೀಮ್ ನಾವು ಮಾಡಿದ್ವಿ. ಕೆಲವರು ಬಯೋಫ್ಲಾಕ್ ಮಾಡಿರ್ತಾರೆ. ಇನ್ನು ಹಲವಾರು ಜನ ಮೀನು ಕೃಷಿಲಿ ಅನುಭವಿಗಳ ಜೊತೆ ಮಾಹಿತಿ ತಗೊಂಡು ಯಾವ ತಳಿ ಬಿಟ್ರೆ ನಮ್ಗೆ ಅನುಕೂಲ, ಯಾವ ತಳಿ ಅತಿ ಹೆಚ್ಚು ಆಕ್ಸಿಜನ್ ಕೇಳುತ್ತೆ, ಮತ್ತೆ ಯಾವ ತಳಿ ಅತಿ ಹೆಚ್ಚು ಗ್ರೋತ್ ಬರುತ್ತೆ, ಅವೆಲ್ಲ ಮಾಹಿತಿಗಳನ್ನ ತಗೊಂಡು ನಾವು ಮೀನು ಕೃಷಿಗೆ ಒಳಗೆ ಇಳಿಬೇಕಾಗುತ್ತೆ. ಏಕಾಏಕಿ ಸರ್ಕಾರದಿಂದ ಅನುದಾನ ಕೊಟ್ಟರು ಅಂದ್ಬಿಟ್ಟು ನಾವು ಕೇವಲ ಅನುದಾನಗೋಸ್ಕರ ಮೀನು ಕೃಷಿಯನ್ನ ಮಾಡಿದ್ರೆ ಅದರಲ್ಲಿ ಲಾಸ್ ಮಾಡೋ ಚಾನ್ಸಸ್ ಇರ್ತದೆ. ಯಾಕೆಂದ್ರೆ ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇರಬೇಕು. ಮತ್ತೆ ಪ್ರತಿಯೊಂದು ತಳಿಗಳ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್. ಸೊ ಈಗ ನೀವು 3 ತಳಿ ಅಂತ ಅಂದ್ರೆ ಅಲ್ವಣ್ಣ, ಇದು ಹೆಂಗೆ ಲೋಕಲ್ ಅಲ್ಲಿ ಮಾರ್ಕೆಟ್ ಇರೋದಾ ಅಥವಾ ಎಲ್ಲಾ ಕಡೆ ಮಾರ್ಕೆಟ್ ಇದ್ದೇ ಇರುತ್ತೆ ಇದಕ್ಕೆ? ಅದು ಹೌದು ಮೇಡಮ್. ನಾವು ಕಳೆದ ವರ್ಷದಲ್ಲಿ ತಿಲೇಫಿಯಾ ಅಂತ ಒಂದು ತಳಿ ಬೆಳೆದಿದ್ದು. ಅದು ನಮ್ಮ ಲೋಕಲ್ ಮಾರ್ಕೆಟ್. ತಿಲೇಫಿಯಾ ನಾವು ಲೋಕಲ್ ಅಲ್ಲೇ ಸೇಲ್ ಮಾಡ್ಬಿಟ್ಟು 2.5 ರಿಂದ 3 ಟನ್ ನಾವು ತಿಲೇಫಿಯಾ ನಾವು ಫಸ್ಟ್ ಬ್ಯಾಚ್ ತೆಗ್ದಿದ್ದು ಬಯೋಫ್ಲಾಕ್ ಅಲ್ಲಿ. ಆಮೇಲೆ ಕಳೆದ ವರ್ಷ RIS ಈ ಸ್ಕೀಮ್ ಮಾಡಿದಾಗ ನಾವು ಮುರೇಲ್ ಅನ್ನ ತಳಿ ಬೆಳೆದಿದ್ದು. ತಳಿ ಅದು 450 ರಿಂದ 480 500 ಗಂಟೆನೂ 1 kg ಔಟ್ ಆಫ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ನಾವು ಈಗ ಕಳೆದ 15 ವರ್ಷದಲ್ಲಿ ಕೇರಳಗೆ 1 ಟನ್ 200 kg ಅಷ್ಟು ನಾವು ಇದು ಮುರೇಲ್ ತಳಿನ ಕೊಟ್ಟಿದ್ವಿ. ಖಂಡಿತ ಮೇಡಮ್. ನಮ್ಮಲ್ಲೇ 380 ನಮ್ಮ ಹತ್ರನೇ ಬಂದು ಅವರು 380 kg ತಗೊಂಡು ಹೋಗ್ತಾರೆ. ಇಲ್ಲೇ ಅವರೇ ಹಿಡಿದು ಅವರೇ kg ಹಾಕಿ ಅವರೇ ತೆಗೆದುಕೊಂಡು ಹೋಗ್ತಾರೆ. ಸೊ ಅದರಿಂದ ನಾವು ಔಟ್ ಆಫ್ ಸ್ಟೇಟ್ಗೂ ಮಾರ್ದು, ಲೋಕಲ್ಲು ನಾವು ಮಾರಿದ್ವಿ ತಿಲೇಫಿಯಾ. ಮತ್ತೆ ರೂಪ್ ಚಂದ್ ಅಂತ ಇದೆ, ಅದು ಲೋಕಲ್ ಇಲ್ಲೇ ಸೇಲ್ ಆಗೋಗುತ್ತೆ. ರೂಪ್ ಚಂದ್ ಸ್ಪೆಷಾಲಿಟಿ ಏನಣ್ಣ? ಇದು ಇಲ್ಲಿಗ ರೂಪ್ ಚಂದ್ ಬಿಟ್ಟು ಮೇಡಮ್ 2ನೇ ನಂಬರ್ ಅಲ್ಲಿ ರೂಪ್ ಚಂದ್ ಇದೆ. 1ನೇ ನಂಬರ್ ಅಲ್ಲೇ ಅದು ಸೇಲ್ ಆಗಿದೆ ಆಲ್ರೆಡಿ. 2ನೇ ನಂಬರ್ ರೂಪ್ ಚಂದ್ ಇದೆ. ಇದು ಮೇಡಮ್ kg 230 ರಿಂದ
250 ಗಂಟನು ಲೋಕಲ್ ನಾವು ಕೆಜಿ ಇದು ಮಾಡ್ತೀವಿ. ಎಷ್ಟು ಕೆಜಿ ಬರುತ್ತಣ್ಣ ಒಂದು? 3 ಇಂದ 4 ಕೆಜಿ ವರೆಗೂ ಸಾಕ್ಬೋದು. ಅಂದ್ರೆ ಎಷ್ಟು ತಿಂಗಳು ಸಾಕು ಮೇಡಮ್? ಇದು 7 ರಿಂದ 8 ತಿಂಗಳು ಸಾಕ್ಬೋದು. ಜಾಸ್ತಿ ಟೈಮ್ ತಗೊಳುತ್ತೆ. ಖಂಡಿತ ಮೇಡಮ್. ಈಗ ಒಂದೊಂದು ತಳಿ ಆ ತಳಿಗಳ ಆಧಾರದ ಮೇಲೆ ಮತ್ತೆ ನಾವು ಎಷ್ಟು ಅದಕ್ಕೆ ಫೀಡ್ ಮಾಡ್ತೀವಿ ಪ್ರೋಟೀನ್, ಆ ಪ್ರೋಟೀನ್ ಮೇಲೆ ಅವು ಸೈಜ್ ಬರುತ್ತದೆ. ಈಗ ನಾವು ಕಡಿಮೆ ಪ್ರೋಟೀನ್ ತಂದು ಸ್ವಲ್ಪ ಕಡಿಮೆ ದುಡ್ಡು ಜಾಸ್ತಿ ಆಯ್ತು ಅಂತ ಕಡಿಮೆ ಫೀಡ್ ಹಾಕಿದ್ರೆ ಅದು ಇಳುವರಿ ಕಡಿಮೆ ಆಗುತ್ತೆ. ನಮ್ದು ಎಸ್ಟಿಮೇಟ್ ಹಾಕೊಂಡಿರ್ತೀವಿ ಇಷ್ಟು ತಿಂಗಳು. ಆಮೇಲೆ ನಮ್ಮ ಲೋಕಲ್ ಅಲ್ಲಿ ಯಾವ್ಯಾವ ತಿಂಗಳು, ಕೆಲವಾರು ತಿಂಗಳು ಸೇಲ್ ಆಗಲ್ಲ, ಕೆಲವರು ಕಾರ್ತಿಕ ಮಾಸ ಅಂತ ತಿಂಗಳು ಸೇಲ್ ಆಗಲ್ಲ, ಇರುತ್ತವೆ. ಹಾಗಾದ್ರೆ ಮಾರ್ಕೆಟಿಂಗ್ ನೋಡ್ಕೊಂಡು ನಾವು ಈಗ ನೋಡಿ, ಈಗ ಬೇಡಿಕೆ ಇಲ್ಲ ಅಂದ್ರೆ ಆ ಟೈಮಿಗೆ ಬಂದ್ರೆ ಕಷ್ಟ. ಆ ಟೈಮಿಗೆ ಬಂದ್ರೆ ನಾವು 1 ತಿಂಗಳು ಅದಕ್ಕೆ ಎಕ್ಸ್ಟ್ರಾ ಮೇವು ಹಾಕ್ಬೇಕಾಗುತ್ತೆ. ಆ 1 ತಿಂಗಳದ ಎಕ್ಸ್ಟ್ರಾ ಮೇವು ನಮ್ಗೆ ಬಂಡವಾಳದ ಮೇಲೆ ಬೀಳುತ್ತೆ, ಜಾಸ್ತಿ ಬೀಳುತ್ತೆ. ನಮ್ ಬಂಡವಾಳ ಹಾಕಿರ್ತೀವಲ್ಲ ಅದ್ರ ಮೇಲೆ ತಿರ್ಗಾ ಹೊಡೆತ ಕೊಡುತ್ತೆ. ನಾವೇನಿದ್ರು ಆ ತಿಂಗಳು ಒಳಗೆ ಮಾರಬೇಕು, ಅಥವಾ ಆ ತಿಂಗಳು ಬಿಟ್ಟು 2 ತಿಂಗಳಿಗೆ ಬರಂಗ್ ಮಾರಿದ್ರೆ ನಮ್ಗೆ ಅತಿ ಹೆಚ್ಚು ಲಾಭ ಮಾಡ್ಬೋದು ಮೇಡಮ್. ತೊಂದ್ರೆ ಇಲ್ಲ. ಸೊ ಅಣ್ಣ, ಈಗ ಇದು ರೂಪ್ಚಂದ್ ಎಷ್ಟು ಮರಿಗಳನ್ನ ಹಾಕಿದ್ದೀರಾ? ಮೇಡಮ್ ಇದು ರೂಪ್ಚಂದ್ ನಾವು 12,000 ಮರಿಗಳನ್ನ ತಂದಿದ್ವಿ. ಸೊ ಎಲ್ಲಿಂದ ತಂದ್ರಿ? ಈಗ ನೀವು ಮರಿಗಳನ್ನ ಮಾರ್ತೀರಾ ಅಥವಾ ಬ್ರೀಡಿಂಗ್ ನೀವೇ ಮಾಡ್ಕೋತೀರಾ? ರೂಪ್ಚಂದ್ ನಾವು ಮಂಡ್ಯದಿಂದ ತಂದಿದ್ದು. ಮಂಡ್ಯ ಇಲಾಖೆ ಕೃಷಿ ಇದು ಮೀನು ಇಲಾಖೆಯಿಂದ ಅಲ್ಲಿಂದ ರೂಪ್ಚಂದ್ ತಂದಿದ್ದು. ತಿಲೇಫಿಯನ್ನ ನಾವು ಆಂಧ್ರದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದು. ಮತ್ತೆ ಮುರೆಲ್ನ ಐ ಥಿಂಕ್ ಕೇರಳದಿಂದನೇ ಇಂಪೋರ್ಟ್ ಮಾಡ್ಕೊಂಡಿದ್ದ ಅಂತ ಕಾಣುತ್ತೆ. ಅದು ಒಂದು ಮರಿನೇ ನಮ್ಗೆ 18 ರೂಪಾಯಿ ಬಿದ್ದಿತ್ತು. RS ಮಾಡಿದಾಗ ಫಸ್ಟ್ ನಾವು ತಳಿ ಬೆಳೆದಿದ್ದೆ ಮುರೆಲ್ ತಳಿ. ಸೊ ಮುರೆಲ್ ಆಗಿದ್ರೆ ಸ್ವಲ್ಪ ಕಾಸ್ಟ್ಲಿ. ಅದು ಕಾಸ್ಟ್ಲಿ ಮೇಡಮ್, ಅದು ಹೇಳ್ತೀನಿ ಅದ್ರ ಹತ್ರ ಹೋದಾಗ ಅದ್ರ ಬಗ್ಗೆ ನಾನು ಹೇಳ್ತೀನಿ. ರೂಪ್ಚಂದ್ ನೀವು 2,000 ಮರಿ ಬಿಟ್ಟಿರಿ ಕೋಳಿಗೆ, 2,000 ಸಹ ಸಾಯ್ದೇನೆ 2,000 ಮರಿಗಳು ಸಹ ಉಳ್ಕೊಳ್ಳುತ್ತೆ. ಬೇಕಾದ್ರೆ ನೀವು ಕೆಜಿ ಹಾಕ್ಬೇಕಾದ್ರೆ ಕೌಂಟ್ ಮಾಡೇ ಸಹ ಕೆಜಿ ಹಾಕ್ಬೋದು, ಅಷ್ಟೇ ಉಳ್ಕೊಳ್ಳುತ್ತೆ. ಬೇಕಾದ್ರೆ ನೀವು ಯಾವ್ದೇ ಕೆರೆ ಏನಿಲ್ಲ ಮೇಡಮ್. ಈ ಕೊಳಗಳಲ್ಲಿ ಅದೊಂದು ಪ್ಲಸ್ ಪಾಯಿಂಟ್. ಕೆರೆ ಮತ್ತೆ ಬಾವಿಗಳಲ್ಲಿ ಕಪ್ಪೆ, ಹಾವು, ಆಮೆ ಮತ್ತೆ ಹದ್ದು ಈ ತರ ಪ್ರಾಣಿಗಳಿಗೆ ಅವು ಬಲಿಯಾಗೋ ಚಾನ್ಸಸ್ ಹೆಚ್ಚಿರುತ್ತೆ. ಇಲ್ಲಿ ಮೇಡಮ್ ಒಂದು ಕಪ್ಪೆನೂ ಸುದ ಒಳಗ್ ಬರಲ್ಲ, ಯಾಕೆಂದ್ರೆ ಈ ಸ್ಕೀಮ್ ಇರೋದೇ ಆ ರೀತಿ. ಏನು ಒಂದು ಇರುವೆನೂ ಸಹ ಒಳಗ್ ಬರಲ್ಲ, ಒಳಗಿರೋದು ಹೊರಗೆ ಹೋಗಲ್ಲ. ಅವನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ, ಅವು ನಮ್ಗೆ ಆದಾಯನು ಸಹ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಅಂಡ್ ನೀರ್ ಯಾಕಣ್ಣ ಇಷ್ಟೇ ಪ್ರಮಾಣದಲ್ಲಿ ಇರ್ಬೇಕಾ? ಆಲ್ರೆಡಿ ಈಗ ನಾವ್ ಇನ್ನ ಹೇಳ್ದಂಗೆ ಕಳೆದ 15 ಒಂದ್ ತಿಂಗಳಿಂದ ಅಲ್ಲೇ ನಾವು ಮೀನು ಸೇಲ್ ಮಾಡಿದ್ವಿ. 4 ರಿಂದ 5 ಅಡಿ ಮೀನ್ ನಿಲ್ಲಿಸ್ತೀವಿ. ಅದೇನ್ ಗೀಟ್ ಕಾಣಿಸ್ತಿದೆ, ಅತಿ ಹೆಚ್ಚು ಮೀನಿದ್ರೆ ಆಗಿಟ್ಟು, ಇನ್ನೂ ಜಾಸ್ತಿ ಮೀನ್ ಬಿಟ್ರೆ ಮೇಲೆ. ಈಗ ನೋಡಿ, ಈಗ ಆಲ್ರೆಡಿ ಇಲ್ಲಿ 100 ಇಂದ 200 ಕೆಜಿ ಮೀನಿವೆ. ಸೊ ನಾವೇನ್ ಮಾಡ್ತೀವಿ, 2 ಅಡಿ ನೀರ್ ನಿಲ್ಲಿಸ್ತೀವಿ. ಅಷ್ಟೇ ಪ್ರಮಾಣದಲ್ಲಿ ನೀರ್ ಜಾಸ್ತಿ ಆದ್ರೆ ಮೇಡಮ್ ಅವಶ್ಯಕತೆ ಇಲ್ಲ. ನೀರ್ ಜಾಸ್ತಿ ಇದ್ರೆ ಆಕ್ಸಿಜನ್ ತಿರ್ಗಾ ಅದಕ್ಕೆಲ್ಲ ಮಿಕ್ಸ್ ಆಗಿ ಸುಮ್ನೆ ವೇಸ್ಟ್ ಆಫ್ ಖರ್ಚು. ಈಗ ಆಕ್ಸಿಜನ್ ಬೇಕಾಗಲ್ಲ ಇವಕ್ಕೆ, ನಾವೇನ್ ಆಕ್ಸಿಜನ್ ಆನ್ ಮಾಡಕ್ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ಮೀನು ಇರೋದ್ರಿಂದ ಕಡಿಮೆ ನೀರ್ ಇರುತ್ತದೆ, ಅದಕ್ಕೆ ಇರೋ ಆಕ್ಸಿಜನ್ ಸಾಕು. ಸೊ ಅವುಗಳಿಗೆ ಆಹಾರ ಏನೇನ್ ಕೊಡ್ತೀರಾ ಅಣ್ಣ? ಈಗ ರೂಪ್ಚಂದ್ ಅಂತಾನೆ ಬಂದ್ರೆ ರೂಪ್ಚಂದ್ಗೆ ಮೇಡಮ್ ಈಗ ಮೀನುಗೆ ನಾವು ಮೈಸೂರಿಂದ ಇಂಪೋರ್ಟ್ ಮಾಡ್ಕೋತೀವಿ ಫೀಡು. ನಾವು ಯಾವ ಪ್ರೋಟೀನ್ ನ ತಗೋತೀವಿ ಆ ಪ್ರೋಟೀನ್ ಆಧಾರದ ಮೇಲೆ ಅದಕ್ಕೆ ಬೆಲೆ ನಿಗದಿ ಆಗುತ್ತೆ. ಈಗ ನಾವು 29-30 ಪ್ರೋಟೀನ್ ನ ತಗೊಂಡ್ರೆ ಅದಕ್ಕೆ ತಕ್ಕಂತ ರೇಟ್ ಇರ್ತದೆ. ನಾವು 30, 40, 50 ಹೋದ್ರೆ 2,800, 3,000, 4,000 ಪ್ರತಿ ಬ್ಯಾಗ್ಗೂ. ನಾವ್ ಯಾವ ರೀತಿ ಪ್ರೋಟೀನ್, ನಮ್ಗೆ ಮೀನು ಅತಿ ಹೆಚ್ಚು ಬೇಗ ಇಳುವರಿ ಬರ್ಬೇಕು, ಬೇಗ ಕಟ್ ಆಫ್ ಮಾಡ್ಬೇಕು ಅಂತಿದ್ರೆ ನಾವು ಪ್ರೋಟೀನ್ ಅತಿ ಹೆಚ್ಚು ಹಾಕ್ಬೇಕಾಗುತ್ತೆ, ಮತ್ತೆ ಅಷ್ಟೇ ಬೆಲೆ ಕೊಟ್ಟು ತಗೋಬೇಕಾಗುತ್ತೆ. ಈಗ ರೂಪ್ಚಂದ್ಗೆ ನಾವು 29 ರಿಂದ 30 ಪ್ರೋಟೀನ್ ಹಾಕ್ತಿವಿ. ಸೊ ಇಳುವರಿನೂ ಅದೇ ರೀತಿ ಬರುತ್ತೆ, ಅದು ಬೇಗ ಕಟ್ ಆಫ್ ಆಗುತ್ತೆ, ಬೇಗ ಆದಾಯ ಮಾಡ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ರೂಪ್ಚಂದ್ 2 ಬ್ಯಾಚ್ ಮಾಡ್ಕೋಬಹುದು. ವರ್ಷಕ್ಕೆ ರೂಪ್ಚಂದ್ 2 ಬ್ಯಾಚ್. ನಮ್ ಲೋಕಲ್ ಅಲ್ಲಿ ರೂಪ್ಚಂದ್ ಮೊದ್ಲು ಇರ್ಬೇಕು. ನಮ್ ಲೋಕಲ್ ಅಲ್ಲಿ ರೂಪ್ಚಂದ್ ಮಾರ್ಕೆಟ್ ಓಡ್ತಿರ್ಬೇಕು. ನಮ್ ಕಡೆ ಕಾಟ್ಲಾ, ಗ್ಲಾಸ್ ಕಾರ್ಪು, ಗೌರಿ ಮೀನು, ದೊಡ್ಡಬೈ ಕಟ್ಲಾ, ಸೊ ಈ ರೀತಿ ಮೀನುಗಳು ಓಡುತ್ತೆ, ಜಿಲೇಬಿ ಮೀನು. ಈ ಮೀನುಗಳು ಅಲ್ಲಿ ಓಡ್ತಿದ್ದಾವ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ಬೆಳೆದ್ರೆ ಅನುಕೂಲನಾ, ಅಥವಾ ಎಕ್ಸ್ಪೋರ್ಟ್ ಮಾಡ್ಬೋದಾ ಬೇರೆ ಸ್ಟೇಟ್ಗೆ, ಅಲ್ಲಿ ತಗೋತಾರ? ಅದ್ ಎಕ್ಸ್ಪೋರ್ಟ್ ಪ್ರೊಸೀಜರ್ ಹೆಂಗಿರುತ್ತೆ? ಪ್ರೊಸೀಜರ್ ನಾವು ಅದನ್ನ ಮಾರ್ಕೆಟಿಂಗ್ ನಾವು ಸೃಷ್ಟಿ ಮಾಡ್ಕೋಬೇಕು. ಕೃಷಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು. ನಾವು ತೆಂಗು, ಅಡಿಕೆ, ಬಾಳೆ ಯಾವ್ದೇ ಬೆಳೆದ್ರು ಸಹ ಅದ್ರ ಬಗ್ಗೆ ಮೊದಲು ತಿಳ್ಕೋಬೇಕು. ನಮ್ಮ ಮಾರ್ಕೆಟ್ ಅಲ್ಲಿ ಇಷ್ಟು ರೈಟ್ ನಡೀತಾ ಇದೆ, ಬೇರೆ ಮಾರ್ಕೆಟ್ ಅಲ್ಲಿ ಅಷ್ಟು ರೈಟ್ ಇದೆಯಾ, ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ, ಅಥವಾ ಅದಕ್ಕಿಂತ ಹೆಚ್ಚಿದೆಯಾ ಅಂತ ಫಸ್ಟ್ ಆಫ್ ಆಲ್. ಈಗ ಮೀನ್ ಮಾರ್ಕೆಟ್ ಅಷ್ಟೇ, ನಮ್ಮ KR ಪೇಟೆ ಮಾರ್ಕೆಟ್,
ಲೋಕಲ್ ಅಲ್ಲಿ ಎಷ್ಟು ಇದು ಕೆಜಿ ನಡೀತಾ ಇದೆ, ಹ್ಮ್. ಬಟ್ ಬೇರೆ ಸ್ಟೇಟ್ ಅಲ್ಲಿ ಎಷ್ಟಿದೆ. ಬೇರೆ ನೀವು ಎಲ್ಲೆಲ್ಲಿ ಸ್ಟೇಟ್ ಮೇಡಮ್ ನಾವು ತಮಿಳ್ನಾಡಿಗೆ ಮಾರಿದೀವಿ ಓಕೆ ಫಿಲಾಫಿಯಾನ, ಈಗ ಕೇರಳಕ್ಕೆ ಮಾರಿದೀವಿ. ಕಳೆದ 15 ದಿವಸದಲ್ಲಿ 3 ಕೇರಳಕ್ಕೆ ಮಾರೋದು. ಡೀಲರ್ಸ್ಗಳು ಇರ್ತಾರೆ, ಬಟ್ ನಾವು ತಿಳ್ಕೊಬೇಕಷ್ಟೇ. ನಾವ್ ಈ ತರ ಬೆಳೆದಿದೀವಿ, ಇದನ್ನ ಇಲ್ಲಿ ಒಂದಷ್ಟು ಜನರ ಹತ್ರ ಕೇಳ್ಕೋಬೇಕು, ಕಾಂಟ್ಯಾಕ್ಟ್ ನಾವು ಮಾಡ್ಕೋಬೇಕು ಮೇಡಮ್. ಎಲ್ಲಾ ಅಧಿಕಾರಿಗಳ ಹತ್ರ ಕೆಲವ್ರು ಮಾಹಿತಿ ತಗೊಂಡು, ಸರ್ ಈ ತರ ಬೆಳೆದಿದ್ದೀವಿ, ಇದನ್ನ ಎಲ್ಲೂ ಕೊಟ್ರೆ ಅನುಕೂಲ, ಅಥವಾ ನಾವೇ ಹುಡುಕ್ಬೇಕು. ಈಗ ಎಷ್ಟೋ ಈಗ ಯೂಟ್ಯೂಬ್ ಚಾನಲ್ಗಳಿವೆ, ಅದರಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ, ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನಾವು ಯಾವ ರೀತಿ ನಾವು ಅದನ್ನ ಬಳಕೆ ಮಾಡ್ಕೊತೀವಿ ಅದ್ರ ಮೇಲೆ ಇದೆ. ಸೊ ಈಗ ನೀವು ಕೇರಳಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತಂದ್ರಲ್ಲ, ಅದು ಹೆಂಗೆ ಹೋಗುತ್ತೆ ಸರ್ ಅಲ್ಲಿಗೆ? ಕೇರಳದಲ್ಲಿ ಡೀಲರ್ಸ್ಗಳು ಇರ್ತಾರೆ, ಓಕೆ, ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮತ್ತೆ ಈ ರೀತಿ ಮರಿ ಇದಾವೆ, ಈ ತರ ಈ ಗಾತ್ರದ ಮರಿ ಇವೆ ಅಂತ ನಾವು ಫೋಟೋ ಹೊಡೆದು ಅಪ್ಲೋಡ್ ಮಾಡಿದ್ರೆ ಈ ಮರಿಗೆ ಇಂತಿಂತ ಕಾಸ್ಟ್ ಅಂತ ನಿಗದಿ ಮಾಡ್ತಾರೆ. ನಮ್ಗೆ ಓಕೆ, ನಮ್ಗೆ ಫಿಕ್ಸ್ ಆದ್ರೆ ನಾವು ಬೆಳೆದಿರೋದಕ್ಕೂ ನಾವು ಎಲ್ಲ ನಮ್ಮ ಖರ್ಚೆಲ್ಲ ಕಳೆದು ಇಷ್ಟು ಉಳಿತಿದೆ ಅಂತ ನಮ್ಗೆ ಒಂದು ಐಡಿಯಾ ಬರುತ್ತೆ, ಇಷ್ಟು ಕೆಜಿ ಆಗುತ್ತೆ ಇದು ಅಂತ. ಯಾಕಂದ್ರೆ ನಾವು ಬೆಳೆದಿರ್ತೀವಲ್ಲ, ಓಕೆ ಅಂತ ಅಂದ್ರೆ ಅವ್ರದೇ ಒಂದು ಗಾಡಿ ಬರುತ್ತೆ. ಸೊ ಆ ಗಾಡಿ ಆ ಮೀನ್ಗೆ ಅಂತಾನೆ ಅವರು ಅದನ್ನ ಪ್ರಿಪೇರ್ ಮಾಡಿರ್ತಾರೆ, ಐಸು ಮತ್ತೆ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಅವರು ಎಲ್ಲಾನು ತಗೊಂಡು ಕೆಜಿಗೆ ಇಷ್ಟು ಅಂದ್ಬಿಟ್ಟು ಆನ್ ದ ಸ್ಪಾಟ್ ಕ್ಯಾಶ್ ಕೊಟ್ಟು ಆ ಮೀನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ. ಓಕೆ ಓಕೆ. ಸೊ ಯಾವ್ದು ಬೆಟರ್ ಸರ್, ಲೋಕಲ್ ಬೆಸ್ಟ್ ಅಥವಾ ನಾವು ಎಕ್ಸ್ಪೋರ್ಟ್ ಮಾಡೋದು ಬೆಸ್ಟ್? ಮೇಡಮ್ ನಾವು ಮೊದಲೇ ಅದ್ರ ಬಗ್ಗೆ ಫುಲ್ ಎಲ್ಲ ಅಧ್ಯಯನ ಮಾಡಿರ್ಬೇಕು. ಈಗ ನೋಡಿ, ಮೊದಲು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿರೋಂತ ಎಲ್ಲಾ ನಾಲೆಡ್ಜ್ ನಾವು ತಿಳ್ಕೊಬೇಕು. ಇನ್ ಕೇಸ್ ಪರಿಸ್ಥಿತಿ ಇದಾದಾಗ ನಾವು ಕೇರಳಕ್ಕೆ ಹೋಗಿ ಮಾರ್ತೀನಿ ಅನ್ನೋದೊಂದು ಧೈರ್ಯ ಇರ್ಬೇಕು. ಅವ್ನ ಕೈ ಕೊಟ್ಟ ಅಥವಾ ಇಲ್ಲ ಸರ್ ನೀವು ಆ ರೇಟ್ ಕೇಳಿದ್ರೆ ನಾವು ಈ ರೇಟ್ ಕೊಡಕ್ಕಾಗಲ್ಲ ಅಂತ ಅವ್ರೇನಾದ್ರು ಇದು ಮಾಡಿದಾಗ ಕೇರಳಕ್ಕೆ ಹೋಗಿ ಮಾಡ್ತೀನಿ ಅನ್ನೋಷ್ಟು ನಾಲೆಡ್ಜ್ ಇರ್ಬೇಕು ಫಸ್ಟ್ ಆಫ್ ಆಲ್. ಅದು ಇದ್ದಾಗ ಮಾತ್ರ ನಾವು ಆ ತಳಿ ಬೆಳೆದು ಬೇರೆ ತಳಿಗೆ, ಬೇರೆ ಕಂಟ್ರಿಗೆ ಅಂತ ಬೆಳೆದಿರ್ತೀವಿ, ಸ್ಟೇಟ್ಗೆ ಅಂತ, ಸ್ಟೇಟ್ಗೆ, ಬೇರೆ ಕಂಟ್ರಿ ಬೇರೆ ದೇಶಕ್ಕೂ ಮಾರ್ಬೋದು ನಾವು ಮೀನು ಸಾಕಾಣಿಕೆನ. ಆದ್ರೆ ಆ ತಳಿ ನಾವು ಇಲ್ಲಿ ಬೆಳೆದಿರ್ಬೇಕು. ಈಗ ಮುರಿಯಲ್ ತಳಿ ನಾವು ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡಿದಾಗ ಇಲ್ಲ ನಾವು ತಗೊಳಲ್ಲ ಅಂತ ಏನ್ ಮಾಡ್ತೀರಿ ಲಾಸ್ಟ್ ಕಟ್ ಆಫ್ ಟೈಮ್ ಅಲ್ಲಿ ಕಷ್ಟ. ಸೊ ಅಲ್ಲೂ ನಾವು ನಾಲೆಡ್ಜ್ ಅದ್ರ ತಗೋಬೇಕು. ಕೇರಳಕ್ಕೆ ಹೋಗೋ ಪರಿಸ್ಥಿತಿ ಬಂದಾಗ ಅಲ್ಲಿಗೆ ಯಾವ ರೀತಿ ಹೋಗ್ಬೇಕು, ವಾಹನ ಚಾರ್ಜ್ ಎಷ್ಟು, ಯಾವ ವಾಹನ ಬುಕ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಮೊದ್ಲೇ ತಿಳ್ಕೊಂಡು ಆ ನಂತರ ಮೀನು ಯಾವ್ಯಾವ ಮೀನ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಬೇಕು, ಅಥವಾ ನಮ್ಮ ಲೋಕಲ್ ಲೋಕಲ್ಲೇ ಬೆಳೆದು ಯಾವ ಲೋಕಲ್ ಅಲ್ಲಿ ಓಡುತ್ತೆ ಮೀನು ಆ ತಳಿಯ ಬೆಳೆದು ಇಲ್ಲಿ ಇರೋ ಲೋಕಲ್ ಜನಗಳಿಗೆ ಕೇವಲ 30 ಕಿಲೋಮೀಟರ್ ಸರೌಂಡಿಂಗ್ ಸಾಕು ಬೆಳೆಯೋದು ಅಂತ ಇದ್ರೆ ಸಾಕು ಮೇಡಮ್. ಲೋಕಲ್ ಮೀನೇ ಸಾಕು. ಇಲ್ಲ ನಾವು ಬೇರೆ ಸ್ಟೇಟ್ ಬೆಳಿತೀವಿ ಅಂದ್ರೆ ಅದ್ರ ಬಗ್ಗೆ ಪ್ಲಾನಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ.